ಹಲೋ ಗೈಸ್, ನಾನು ನಿಮ್ಮ ಅನಿಲ್ ಮಾತಾಡ್ತಾ ಇದ್ದೀನಿ. ನಾವಿವತ್ತು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಿರೋ ಪ್ಲೇಸ್ ಬಂದು ದುರ್ಗದಳ್ಳಿ ಹತ್ರ ಇರೋ ಒಂದು ದೇವಸ್ಥಾನ. ಆ ದೇವಸ್ಥಾನ ಬಂದು ವಿದ್ಯಾಶಂಕರ ಟೆಂಪಲ್ ಅಂತ, ಶಿವನ ದೇವಸ್ಥಾನ. ಬನ್ನಿ, ನಿಮಗೆ ಹೆಂಗೆ ಟ್ರಾವೆಲ್ ಮಾಡಬೇಕು ತುಮಕೂರಿಂದ ಅದು ವಿತ್ ಟೆಂಪಲ್, ಹಳೇ ಟೆಂಪಲ್ ಹೆಂಗಿದೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಬನ್ನಿ. ನೋಡಿ ನೋಡಿ ಗೈಸ್, ಡಿ ಡಿ ಹಿಲ್ಸ್ ಹೋಗೋ ರೋಡು, ತುಮಕೂರು ಡಿ ಡಿ ಹಿಲ್ಸ್ ಹೋಗೋ ರೋಡ್ ಏನಿದೆ ಆ ರೋಡಲ್ಲಿ ಸ್ಟ್ರೈಟ್ ಹೋಗ್ತಾ ಇರಬೇಕು. ಸೊ ಹಂಗೆ ಹೋಗ್ತಾ ಇದ್ದರೆ ನಾವು ನೋಡಿ ಈ ಥರ ಪ್ಲೇಸಸ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿದೆ. ನಿಮ್ಗೆ ಏನೇ ಸ್ಟ್ರೆಸ್ ಬಸ್ಟರ್ ಇದು ಸ್ಟ್ರೆಸ್ ನಿಮಗೆ ಈ ಥರ ಪ್ಲೇಸಸ್ಗೆ ಹೋದರೆ ನಿಮಗೆ ಫ್ರೀ ಅನಿಸುತ್ತೆ. ನೋಡಿ ಅದೇ ರೋಡಲ್ಲಿ ನಾವು ಹೋಗ್ತಾ ಇದ್ದೀವಿ. ಒಂದು ಸ್ವಲ್ಪ ಕಿಲೋಮೀಟರ್ಸ್ ನೀವು ಹೋಗಬೇಕಾಗುತ್ತೆ. ಅದೇ ಇದರಲ್ಲಿ ಹೋಗ್ತಾ ಇದ್ದರೆ ನಿಮಗೆ ಸ್ವಲ್ಪ ಅಲ್ಲೊಂದು ಇದು ಸಿಗುತ್ತೆ ನಿಮಗೆ. ಅದು ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ಮುಂದೆ ಹೋಗ್ತಾ ಹೋಗ್ತಾ. ಸೊ ನೋಡೋಣ ಮುಂದೆ ನಾವು ಸಾಗ್ತಿದೆ ಪಯಣ. ನೋಡಿದೆ ಹಿಂಗೆ ರೋಡ್ ಹೇಗಿದೆ ಆ ಥರ ಹೋಗ್ತಾ ಇರ್ಬೇಕು. ಮುಂದಕ್ಕೆ ಹೋಗ್ತಾ ಇದ್ದೀವಿ. ಹಂಗೆ ಹೋಗ್ತಾ ಹೋಗ್ತಾ ಇನ್ನು ಮುಂದೆ ಹೋಗ್ತಾ ಇರಬೇಕು. ಇನ್ನು ಮಾಹಿತಿ ಕೊಡ್ತೀನಿ. ನೋಡಿ ಅಲ್ಲೆಲ್ಲ ಬೋರ್ಡ್ಸ್ ಎಲ್ಲ ಹಾಕಿದ್ದಾರೆ. ಚೆನ್ನಾಗಿದೆ ಪ್ಲೇಸಸ್, ಮಾತ್ರ ತುಂಬ ಚೆನ್ನಾಗಿದೆ. ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಇಲ್ಲಿ ನೋಡಿ ಮರಗಳು ಗಿಡಗಳು ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದ್ದಾವೆ. ತುಂಬ ಪ್ಲೇಸಸ್ ಮಾತ್ರ ಈ ಕಡೆ ತುಂಬ ಚೆನ್ನಾಗಿದೆ. ಹಾಗೆ ಸ್ಟ್ರೈಟ್ ಹೋಗ್ತಾ ಇರಬೇಕು. ಸ್ಟ್ರೈಟ್ ಹೋಗ್ತಾ ಹೋಗ್ತಾ ನಿಮಗೆ ಇಲ್ಲಿ ಒಂದು ಇದು ಸಿಗುತ್ತೆ ಇರಿ, ನಾನು ಹೇಳ್ತೀನಿ. ಅದು ನೋಡಿ ಈ ಬೋರ್ಡ್ ಸಿಗುತ್ತೆ ನೋಡಿ. ಈ ಬೋರ್ಡಲ್ಲಿ ನೀವು ರೈಟ್ ತೊಗೋಬೇಕು. ಹೇಳ್ತೀವಿ ಅದು ನಾವು ಸ್ವಲ್ಪ ಸ್ಟಾಪ್ ಮಾಡಿದ್ವಿ. ಈ ಬೋರ್ಡ್ ಹತ್ರ ರೈಟ್ ತೊಗೋಬೇಕು. ಆ ಗಾಡಿ ಹೋಯ್ತಲ್ಲ ಅಲ್ಲೇ ನೋಡಿ, ನಾವು ಇವಾಗ ರೈಟ್ ತೊಗೊಂಡು ಹೋಗ್ತೀವಿ. ನೋಡಿ ಈ ಬೋರ್ಡ್ ಇದೆ ನೋಡಿ, ವಿದ್ಯಾಶಂಕರ ದೇವಸ್ಥಾನ ಅಂತ. ಸೊ ಈ ಬೋರ್ಡಲ್ಲೇ ಸ್ಟ್ರೈಟ್ ಸ್ವಲ್ಪ ಮಣ್ ರೋಡ್ ಇದೆ. ಏನು ಜಾಸ್ತಿ ದೂರ ಇಲ್ಲ, ಚೆನ್ನಾಗಿದೆ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ನೋಡಿ ಮರಗಿಡಗಳು ಎಷ್ಟು ಚೆನ್ನಾಗಿದೆ. ಇಲ್ಲೇ ಮುಂದೆ ಹೋದರೆ ಇಲ್ಲೇ ಮುಂದೆನೇ ಸಿಗುತ್ತೆ ನಮಗೆ. ಇಲ್ಲಿ ಮುಂದೆ ಇದೆ, ತೋರಿಸ್ತೀವಿ. ಈ ದೇವಸ್ಥಾನ ತುಂಬ ಚೆನ್ನಾಗಿದೆ. ಹಳೇ ಶೈಲಿಯಲ್ಲಿ ಕಟ್ಟಿರೋ ದೇವಸ್ಥಾನ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಹೇಳ್ತೀನಿ ನಿಮಗೆ, ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ನೋಡಿ ಇಲ್ಲಿ ಈ ಹತ್ತಿದ್ರೆ ದೇವಸ್ಥಾನ ಸಿಗುತ್ತೆ ನಮಗೆ. ಹಳೇ ಶೈಲಿಯಲ್ಲಿರೋ ದೇವಸ್ಥಾನ, ಶಿವನ ದೇವಸ್ಥಾನ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಒಂದು ಸರಿ ವಿಸಿಟ್ ಮಾಡಿ ಗೈಸ್, ತುಂಬ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಈ ಸ್ವಲ್ಪ ಗುಡ್ಡ ಹತ್ತಿ ಅಲ್ಲಿ ಮೆಟ್ಲು ಹತ್ಕೊಂಡು ಹೋದರೆ ಅಲ್ಲೇ ದೇವಸ್ಥಾನ ಸಿಗುತ್ತೆ. ತುಂಬ ಚೆನ್ನಾಗಿದೆ ದೇವಸ್ಥಾನ ಬಂದು. ನಾವು ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಕ್ಷಣಗಳನ್ನ ತೋರಿಸ್ತೀನಿ ನಿಮಗೆ ದೇವಸ್ಥಾನ ಹೆಂಗಿದೆ ಅಂತ. ನೋಡಿ ಈ ಥರ ಸ್ಟೆಪ್ಸ್ ಹತ್ತಿದ್ರೆ ಅಲ್ಲಿ ಚೆನ್ನಾಗಿ ಸಿಗುತ್ತೆ ನಿಮಗೆ. ಸ್ವಲ್ಪ ಸ್ಟೆಪ್ಸ್ ಇದ್ದಾವೆ, ಆ ಸ್ಟೆಪ್ಸ್ನ ಹತ್ತಬೇಕು. ನೋಡಿ ಗೈಸ್, ಇಲ್ಲೇನು ಮೇಲೆ ಬರ್ತಿದೆ ಇದೇ ದೇವಸ್ಥಾನ. ನೋಡಿ ದೇವಸ್ಥಾನ ಹೆಂಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ದೇವಸ್ಥಾನನ. ತುಂಬ ಚೆನ್ನಾಗಿದೆ. ಒಳಗೆ ಹೋಗಿ ತೋರಿಸ್ತೀವಿ ಯಾವ ಥರ ಇದೆ ದೇವಸ್ಥಾನ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡಿ ಈ ಥರ ಎಂಟ್ರ್ ಆಗ್ತೀವಿ ನಾವು. ಇಲ್ಲಿ ಚಪ್ಪಲಿ ಬಿಟ್ಟು ಎಂಟ್ರ್ ಆದರೆ ಇಲ್ಲಿ ಒಳಗೆ ಎಂಟರ್ ಆಗ್ತೀವಿ ಇವಾಗ. ನೋಡಿ ಈ ಥರ ಇದೆ ದೇವಸ್ಥಾನ. ನೋಡಿ ಇದು ಏನಿದೆ, ಇದು ನಂದಿ. ನೋಡಿ ಇದು ವಿದ್ಯಾಶಂಕರ ದೇವಾಲಯ. ಇದು ನಂದಿ, ಇದು ನಂದಿ ಪ್ರತಿಮೆ. ಇಲ್ಲಿ ಒಳಗೆ ಹೋದರೆ ಶಿವಲಿಂಗ ಇದೆ. ತುಂಬ ಚೆನ್ನಾಗಿದೆ. ಶಿವಲಿಂಗ ಮಾತ್ರ ತುಂಬ ಚೆನ್ನಾಗಿದೆ. ನೋಡಿ ಈ ಥರ ಬರುತ್ತೆ ಶಿವಲಿಂಗ. ಈ ಥರ ಇದೆ. ಇದು ಕುಂಡ, ಇದು ಕುಂಡ ಅದು ಅಗ್ನಿಕುಂಡ. ಹಿಂಗೆ ಇಲ್ಲಿ ಹೋದರೆ ನೋಡಿ ಇದಿದೆ. ಇದೊಂದು ಚಿಕ್ಕ ದೇವಸ್ಥಾನ ಥರ ಇದೆ ಇದು. ಆ ಕಡೆ ಹೋದರೆ ಅಲ್ಲಿ ಗಣಪ ದೇವಸ್ಥಾನ ಇದೆ, ಚಿಕ್ಕ ಗಣಪ ದೇವಸ್ಥಾನ. ತೋರಿಸ್ತೀನಿ ಬನ್ನಿ ಗಣಪ ದೇವಸ್ಥಾನ ಯಾವ ಥರ ಇದೆ ಅಂತ. ತುಂಬ ಚೆನ್ನಾಗಿದೆ ಚಿಕ್ಕ ಗಣಪ ದೇವಸ್ಥಾನ. ನೋಡಿ ಇದು ಗಣಪತಿ ದೇವಸ್ಥಾನ. ಇದು ಅಲ್ಲಿ ಬೀಗ ಹಾಕ್ಬಿಟ್ಟಿದ್ದಾರೆ, ಬಟ್ ತುಂಬ ಚೆನ್ನಾಗಿದೆ ದೇವರು, ಗಣೇಶ ದೇವರು. ಚಿಕ್ಕಮಂಗ್ಳೂರು ನೋಡಿ ಅಲ್ಲಿಂದ ಮತ್ತೆ ನಾವು ಹೊರಟಿದ್ದು ಗ್ರಾಸ್ ಲ್ಯಾಂಡ್ಗೆ ಅಂತ ಕರ್ಕೊಂಡೋಗ್ತೀವಿ. ಬರ್ರಿ, ದುರ್ಗದಳ್ಳಿ ಕೆರೆ ಹತ್ರ ಹಿಂದೆ ಇರೋ ಗ್ರಾಸ್ ಲ್ಯಾಂಡಿಗೆ ಹೋಗ್ತೀವಿ. ಮತ್ತೆ ಇವಾಗ ಹೊಳ್ತೀವಿ ನಾವು ನೆಕ್ಸ್ಟ್. ಇವಾಗ ಅದಕ್ಕೆ ಪಯಣ ಫುಲ್. ಇವತ್ತು ದುರ್ಗದಳ್ಳಿನ ಕಂಪ್ಲೀಟ್ ಎಕ್ಸ್ಪ್ಲೋರ್ ಮಾಡೋಣ. ನಿಮ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ.
ಹಂಗೆ ಹೋಗ್ತಾ ಇದ್ವಿ. ಹೋಗ್ತಾ ರೋಡಲ್ಲಿ ನೋಡಿ ಕೋತಿ ಇದೆ. ಮುಂದೆ ಮೂವ್ ಆಗ್ತಾ ಇದ್ವಿ, ಗಾಡೀಲಿ ಹೋಗ್ತಾ ಇದ್ವಿ. ಗಾಡೀಲಿ ಹೋಗ್ತಾ ನೋಡಿ ಈ ಥರ ಅಡಿಕೆ ತೋಟ ಎಲ್ಲ ಜಾಸ್ತಿ ಇಲ್ಲಿ ತುಮಕೂರು ಸೈಡು. ಸೊ ಹಿಂಗೆ ಹೋಗ್ತಾ ಇಲ್ಲಿ ಮುಂದೆ ಸಿಗುತ್ತೆ ನಿಮಗೆ, ತೋರಿಸಿ ನಿಮ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ಅದು ಗ್ರಾಸ್ ಲ್ಯಾಂಡ್ ಬಗ್ಗೆ. ನೋಡಿ ಇಲ್ಲಿ ನಾವು ಲೆಫ್ಟ್ ತೊಗೋತೀವಿ. ಇಲ್ಲಿ ಲೆಫ್ಟ್ ತೊಗೊಂಡು ಹೋದರೆ ಇಲ್ಲಿ ಗ್ರಾಸ್ ಲ್ಯಾಂಡ್ ಸಿಗುತ್ತೆ ಮುಂದೆ. ನೋಡಿ ಸಿಕ್ತು ನಮಗೆ ಗ್ರಾಸ್ ಲ್ಯಾಂಡು. ಇದು ನಮ್ಮ ಬೈಕು. ಸೊ ನೋಡಿ ಇದೇ ಗ್ರಾಸ್ ಲ್ಯಾಂಡ್, ಎಷ್ಟು ಚೆನ್ನಾಗಿದೆ ನೋಡಿ, ವ್ಯೂ ತುಂಬ ಚೆನ್ನಾಗಿದೆ. ಆ ಕಡೆ ಈ ಕಡೆ ಮರಗಳು, ಗ್ರಾಸ್ ಲ್ಯಾಂಡ್. ಇದು ಒಂಥರ ಐಲ್ಯಾಂಡ್ ಇದ್ದಂಗೆ. ಈ ಐಲ್ಯಾಂಡ್ ಅಲ್ಲಿಗೆ ಹೋಗ್ತೀವಿ. ಐಲ್ಯಾಂಡ್ಗೆ ಹೋಗ್ಬೇಕು ಅಂದರೆ ಎಷ್ಟು ಫಜೀತಿ ಬಿದ್ದಿದ್ದೀವಿ ಅದೆಲ್ಲ ತೋರಿಸ್ತೀವಿ ನಿಮಗೆ. ನೋಡಿ ಕಂಪ್ಲೀಟ್ ನೀರೆಲ್ಲ ಎಷ್ಟು ಚೆನ್ನಾಗಿದೆ, ಎಷ್ಟು ತುಂಬ ಸುಂದರವಾಗಿದೆ. ಆ ಕಡೆ ಈ ಕಡೆ ಮರಗಳೆಲ್ಲ ಇದ್ದಾವೆ. ತುಂಬ ಚೆನ್ನಾಗಿದೆ. ನೀವು ಈ ಥರ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಬರ್ತಾಯಿದ್ರೆ ನಿಮಗೆ ಸ್ಟ್ರೆಸ್ ಏನಿದೆ ಆ ಸ್ಟ್ರೆಸ್ ಎಲ್ಲ ಹೋಗುತ್ತೆ. ಎಷ್ಟು ಚೆನ್ನಾಗಿದೆ ಜಾಗ, ಮಾತ್ರ ತುಂಬ ಚೆನ್ನಾಗಿದೆ. ನೋಡಿ ಚೆನ್ನಾಗಿದೆ ಇದು ಜಾಗ. ನೀವು ಇಲ್ಲೆಲ್ಲ ಎಷ್ಟೋ ಜನ, ತುಂಬ ಜನ ಬರ್ತಾರೆ ಪಿಕ್ನಿಕ್ ಥರ, ಫ್ಯಾಮಿಲಿ ಜೊತೆ ಎಲ್ಲ ಬಂದು ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾರೆ. ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿದೆ ಜಾಗ. ನೋಡಿ ವ್ಯೂ ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೀವು ಬಂದು ವಿಸಿಟ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಜಾಗ. ನಾವು ಸಂಡೇ ಆಗಿರೋದನ್ನ ಫ್ರೀ ಇದ್ವಿ ಅಂತ ಎಲ್ಲ ನಮ್ಮ ಕಸಿನ್ಸ್ ಎಲ್ಲ ಜೊತೆಗೆ ಬಂದ್ವಿ. ಸೊ ತುಂಬ ಸೂಪರಾಗಿದೆ ಜಾಗ. ನೀವು ಬೇಕಾದ್ರೆ ಇಲ್ಲೇ ಏನಾದ್ರು ಮಾಡ್ಕೊಂಡು ತಿನ್ಕೊಂಡು ಆರಾಮಾಗಿ ಪಿಕ್ನಿಕ್ ಥರ ಇರುತ್ತೆ. ಸೊ ಇದೆ ನೋಡಿ, ನಾವು ಎಷ್ಟು ಫಜೀತಿ ಬಿದ್ದಿದ್ದೀವಿ ನೋಡಿ. ಈ ಥರ ಎಲ್ಲ ಇದನ್ನು ಆ ಮರ ಹತ್ತಿ ಹೋಗ್ಬೇಕು. ಐಲ್ಯಾಂಡ್ಗೆ ಹೋಗ್ಬೇಕು ಅಂದರೆ, ಆ ಕಡೆ ದಾಟಬೇಕು ಅಂದರೆ ಏನು ಈ ಮರ ಇದೆ, ಮರದ ಮೇಲೆ ಹತ್ಕೊಂಡು ಹೋಗಿ ಅಲ್ಲಿಗೆ ನಾವು ಐಲ್ಯಾಂಡ್ ಥರ ಏನಿದೆ ಪ್ಲೇಸು, ಅಲ್ಲಿಗೆ ನಾವು ರೀಚ್ ಆಗ್ತೀವಿ. ಸೊ ನಾವು ಇವಾಗ ಹತ್ತುತ್ತಾರೆ ನೋಡಿ, ನಮ್ಮ ಬ್ರದರು ಹತ್ತುತ್ತಿದ್ದಾರೆ ನೋಡಿ. ಈ ಥರ ನೀವು ಸರ್ಕಸ್ ಮಾಡಬೇಕಾಗುತ್ತೆ, ಹತ್ಕೊಂಡು ಹೋಗ್ಬೇಕಾಗುತ್ತೆ. ಹತ್ಕೊಂಡವ್ರೆ ನಿಮಗೆ ಕಂಪ್ಲೀಟ್ ಐಲ್ಯಾಂಡ್ ಸಿಗುತ್ತೆ. ಸೊ ನೋಡಿ ಈ ಥರ ಹತ್ಕೊಂಡು ಹೋಗ್ತಾ ಇದ್ದರೆ, ಈ ಥರ ಹತ್ತಿ ಸ್ವಲ್ಪ ಹೋದರೆ ನೋಡಿ ಈ ಥರ ನಿಮಗೆ ಐಲ್ಯಾಂಡ್ ಸೂಪರಾಗಿರೋ ವ್ಯೂ ಸಿಗುತ್ತೆ. ಸಖತ್ತಾಗಿದೆ ವ್ಯೂ ನೋಡಿ, ಯಾವ ಥರ ಇದೆ ಐಲ್ಯಾಂಡು, ಸೂಪರಾಗಿದೆ ವ್ಯೂ. ಈ ಥರ ಸಿಗುತ್ತೆ, ಚೆನ್ನಾಗಿದೆ ನೋಡಿ ಪ್ಲೇಸ್, ಸೂಪರಾಗಿದೆ. ನೋಡಿ ಗೈಸ್, ಈ ಥರ ಐಲ್ಯಾಂಡು ತುಂಬ ಚೆನ್ನಾಗಿದೆ ವ್ಯೂ. ಥ್ಯಾಂಕ್ ಯು ಗೈಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.